ಇವತ್ತು ನಿನ್ನೆ ಬೆಳಿಗ್ಗೆ 11 ಗಂಟೆಯಿಂದ ರೈತರು ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಭೂ ಸುಧಾರಣಾ ಕಾಯ್ದೆ ಮತ್ತು APMC ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಅದರ ವಿರುದ್ಧವಾಗಿ ಪ್ರತಿಭಟನೆ. ಹಾಗಾದರೆ ಈ ಭೂ ಸುಧಾರಣಾ ಕಾಯ್ದೆ ಅಂದರೆ ಏನು? ಈ APMCಯ ಹೊಸ ಕಾಯ್ದೆಯಲ್ಲಿ ಹೊಸ ನಿಯಮದಲ್ಲಿ ಏನಿದೆ? ಇದರಿಂದ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ, ಏನಿದೆ ಇದರಲ್ಲಿ? ಇಷ್ಟೊಂದು ವಿರೋಧ ವ್ಯಕ್ತ ಆಗೋದಕ್ಕೆ ಕಾರಣ ಏನು? ಇದೆಲ್ಲವನ್ನು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ಎಸ್, ನಮ್ಮ ಸ್ಟೋರಿಯನ್ನು ನಾವು ಶುರು ಮಾಡುವ. ಕೇಂದ್ರ ಸರ್ಕಾರದ ವಿರುದ್ಧ ದೇಶಾದ್ಯಂತ ಇವತ್ತು ರೈತರು ರೊಚ್ಚಿಗೆದ್ದಿದ್ದಾರೆ. ಇವತ್ತು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಕೃಷಿ ಸುಧಾರಣೆ ಹೆಸರಿನಲ್ಲಿ ಹಲವು ಕೃಷಿ ಮಸೂದೆ ತಿದ್ದುಪಡಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ದೇಶಾದ್ಯಂತ ಮಧ್ಯವರ್ತಿಗಳಿಗೆ ಮುಕ್ತಿ ಕೊಡೋದಕ್ಕೆ ಹೊಸ ಕೃಷಿ ಮಸೂದೆ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಹೇಳ್ತಾ ಇರುವಂಥದ್ದು ರೈತರಿಗೆ ಮರಣ ಶಾಸನ ಅಂತ ಇವೆ ರೈತ ಪರ ಸಂಘಟನೆಗಳು. ಎರಡು ರೀತಿಯ ವಾದ ಇಲ್ಲಿ ಆಗ್ತಾ ಇದೆ. ಕೃಷಿಕರಲ್ಲದವರಿಗೂ ಕೃಷಿ ಭೂಮಿ ಖರೀದಿಗೆ ಅವಕಾಶ ಕೊಟ್ಟಿರೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಬೆಂಬಲ ಬೆಲೆ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವ ಬಗ್ಗೆಯೂ ಕೂಡ ರೈತರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈಗ ಏನೋ ಹೆಚ್ಚು ಕಮ್ಮಿ ಆದರೆ ಬೆಂಬಲ ಬೆಲೆ ಘೋಷಣೆ ಮಾಡ್ತೀರಿ, ಮುಂದದು ಇಲ್ಲ. APMC ಕಾಯ್ದೆ ತಿದ್ದುಪಡಿ, ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೂ ವಿರೋಧ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಇದೇ ವಿಚಾರಕ್ಕೆ ಇವತ್ತು ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. APMC ಕಾಯ್ದೆ ತಿದ್ದುಪಡಿ ಮತ್ತು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿ ಈ ಕಾಯ್ದೆ ನಮಗೆ ಬೇಡ, ಇದು ರೈತರಿಗೆ ಮರಣ ಶಾಸನವಾಗಿದೆ ಅಂತ ರೈತರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇವೆ. ಕೃಷಿ ಸುಧಾರಣೆ ಹೆಸರಲ್ಲಿ ಹಲವು ಕೃಷಿ ಮಸೂದೆ ತಿದ್ದುಪಡಿಗೆ ಇವತ್ತು ವಿರೋಧ ವ್ಯಕ್ತವಾಗ್ತಾ ಇದೆ. ನೀವು ಹೇಳ್ತೀರಿ ರೈತರನ್ನು ಉದ್ಧಾರ ಮಾಡೋದಕ್ಕೆ ಈ ಕೃಷಿ ಮಸೂದೆ ಅಂತ ಹೇಳಿ, ಆದರೆ ರೈತರು ಹೇಳ್ತಾ ಇದ್ದಾರೆ ಇದು ನಮ್ಮ ಉದ್ಧಾರ ಮಾಡೋದಕ್ಕೆ ಅಲ್ಲ, ಇದು ನಮ್ಮ ಮರಣ ಶಾಸನ ಆಗ್ತಾ ಇದೆ. ಇಂತಹ ಮರಣ ಶಾಸನಗಳು ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಇದರಲ್ಲೂ ಕೂಡ ರಾಜಕೀಯ ಕೂಡ ಈಗ ಬೆರೆಸಲಾಗ್ತಾ ಇದೆ. ಒಂದು ಕಡೆ ಕರ್ನಾಟಕದಲ್ಲಿ ವಿಪಕ್ಷಗಳು ರೈತರ ಪರ ಬೆಂಬಲವನ್ನು ಕೊಡ್ತಾ ಇದ್ರೆ, ಕೃಷಿ ಸಚಿವರಾಗಲಿ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇವತ್ತು ಕೃಷಿಕರನ್ನ ಈ ಪ್ರತಿಭಟನಾಕಾರರನ್ನು ಬಂದು ಮಾತಾಡಿಸಿಲ್ಲ. ಓಕೆ, ಇಷ್ಟೆಲ್ಲ ಹೋರಾಟ ಆಗ್ತಾ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಸಾವಿರಾರು ರೈತರು ಇವತ್ತು ಬೆಂಗಳೂರಿಗೆ ಬಂದು ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಹೋರಾಟ ಆಗ್ತಾ ಇದೆ. ಹಾಗಾದರೆ ಈ ಭೂ ಸುಧಾರಣಾ ಕಾಯ್ದೆ ಅಂದರೆ ಏನು? ಇದ್ರ ಬಗ್ಗೆ ಮೊದಲು ನಾವು ತಿಳ್ಕೋಬೇಕು. ಏನಿದು ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ? ಕೃಷಿಕರಲ್ಲದ ಕೃಷಿ ಭೂಮಿ ಖರೀದಿಗೆ ಮಸೂದೆಯಲ್ಲಿ ಅವಕಾಶ ಇದೆ. ಕೃಷಿಕರ ಅಲ್ಲದಿದ್ರೂ ಕೂಡ ಅವರು ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಈ ಮಸೂದೆಯಲ್ಲಿ ಅವಕಾಶ ಇದೆ. ಕುಟುಂಬವೊಂದರಲ್ಲಿ 5 ಸದಸ್ಯರಿಗಿಂತ ಹೆಚ್ಚಿದ್ರೆ 432 ಎಕರೆ ಭೂಮಿ ಖರೀದಿಗೆ ಅವಕಾಶ ಅಷ್ಟೇ. ಅದಕ್ಕಿಂತ ಜಾಸ್ತಿ ಖರೀದಿ ಮಾಡೋ ಹಾಗಿಲ್ಲ. ಸಾವಿರಾರು ಎಕರೆ ನೋ. 5 ಜನರಿರುವ ಕುಟುಂಬವೊಂದು ನೀರಾವರಿಯೇತರ 216 ಎಕರೆಯನ್ನು ಹೊಂದಬಹುದು ಅಷ್ಟೇ. ಕೇವಲ 5 ಜನರಿರುವ ಕುಟುಂಬ. ಮಸೂದೆಯಲ್ಲಿದ್ದ 79A, 79B, 79C ಕೈ ಬಿಡೋದಕ್ಕೆ ಮಸೂದೆಯಲ್ಲಿ ಅವಕಾಶ ಇದೆ. ಕೃಷಿಕರಲ್ಲದವರಿಗೆ ಕೃಷಿ ಭೂಮಿ ಖರೀದಿಗೆ ಹೇರಿದ್ದ ನಿರ್ಬಂಧ ತೆರವು ಮಾಡಲಾಗ್ತಾ ಇದೆ ಈ ಭೂ ಸುಧಾರಣಾ ಕಾಯ್ದೆಯಲ್ಲಿ. ಇದು ರೈತರನ್ನ ರೊಚ್ಚಿಗೆ ಬಿಸಿದೆ. ಇವತ್ತು ಹೋರಾಟಕ್ಕೆ ಕಾರಣವಾಗಿರುವ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಇದೇ ಕಾರಣ, ಇದೇ ಪಾಯಿಂಟ್. ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನ ಖರೀದಿಗೆ ಏನು ನಿರ್ಬಂಧ ಹೇರಿತ್ತು, ಆ ನಿರ್ಬಂಧ ಈ ಭೂ ಸುಧಾರಣಾ ಕಾಯ್ದೆಯಲ್ಲಿ ತೆಗೆದುಹಾಕಲಾಗ್ತಾ ಇದೆ. ಹಾಗಾದರೆ ಮಸೂದೆಯಿಂದ ಲಾಭ ಏನು? ಸರ್ಕಾರ ಹೇಳ್ತಾ ಇದ್ದಾರೆ ಮಸೂದೆಯಿಂದ ಲಾಭ ಇದೆ ಅಂತ. ಕೃಷಿಕರಲ್ಲದವರಿಗೂ ಕೃಷಿ ಭೂಮಿ ಖರೀದಿಗೆ ಅವಕಾಶ ಸಿಗುತ್ತೆ, ಅದನ್ನೇ ಪಾಸಿಟಿವ್ ಆಗಿ ಹೇಳೋದು. ರೈತರಿಗೆ ಇದು ನಷ್ಟವನ್ನು ತಂದರೆ ಇದು ರೈತರಿಗೆ ಲಾಭ ಅಂತ ಸರ್ಕಾರ ಹೇಳ್ತಾ ಇದೆ. ಯಾವುದೇ ತಡೆ ಇಲ್ಲದೆ ಭೂಮಿ ಮಾರಾಟ ಖರೀದಿಗೆ ಅವಕಾಶ ಇರುತ್ತೆ, ನಿಮಗೆ ಸಮಸ್ಯೆನೇ ಇಲ್ಲ.
ಕೃಷಿ ಕ್ಷೇತ್ರದಲ್ಲೂ ಹೆಚ್ಚಿನ ಬಂಡವಾಳ ಹರಿದು ಬರುವ ಸಾಧ್ಯತೆ ಇದೆ. ಅಂದರೆ ಕೃಷಿ ಕ್ಷೇತ್ರದ ಮೇಲೆ ಹೆಚ್ಚಿನ ಬಂಡವಾಳವನ್ನು ಹಾಕ್ತಾರೆ, ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನುವ ರೀತಿಯಲ್ಲಿ ಸರ್ಕಾರ ಹೇಳ್ತಾ ಇದೆ. ಕೃಷಿಯಲ್ಲಿ ನಾನಾ ಆವಿಷ್ಕಾರದ ಸುಧಾರಣೆಗೆ ಅವಕಾಶ ಸಿಗುತ್ತೆ. ಇವೆಲ್ಲ ಸರ್ಕಾರ ಹೇಳ್ತಾ ಇರುವಂತಹ ಪಾಯಿಂಟ್ಸ್ಗಳು. ಕೃಷಿ ವಲಯದಲ್ಲೂ ಸುಧಾರಣೆ ಆಗುತ್ತೆ, ಹೆಚ್ಚಿನ ಜನರಿಗೆ ಉದ್ಯೋಗ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ, ಕೃಷಿಯಲ್ಲಿ ಹೆಚ್ಚಿನ ಆವಿಷ್ಕಾರಗಳಾಗ್ತವೆ. ಈಗ ಕೃಷಿಕರಲ್ಲದವರೂ ಕೂಡ ಕೃಷಿಯ ಮೇಲೆ ಬಂಡವಾಳವನ್ನು ಹಾಕ್ತಾರೆ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಅಂದರೆ ಈ ಮಸೂದೆಯಿಂದ ನಿಮಗೆ ಲಾಭ ಆಗತ್ತೆ, ಕೃಷಿಕರಿಗೆ, ಕೃಷಿ ವಲಯಕ್ಕೆ ಲಾಭ ಆಗತ್ತೆ ಅಂತ ಸರ್ಕಾರ ಹೇಳ್ತಾ ಇರುವಂಥದ್ದು. ಹಾಗಾದರೆ ವಿರೋಧ ಯಾಕೆ? ಇದನ್ನು ನೋಡೋಣ. ತಮ್ಮದೇ ಭೂಮಿಯಲ್ಲಿ ರೈತರಿಗೆ ಕಾರ್ಮಿಕರಾಗುವ ಆತಂಕ ಎದುರಾಗಿದೆ. ಯಾಕಂತ ಹೇಳಿದ್ರೆ ಭೂಮಿಯನ್ನ ಬಂಡವಾಳಶಾಹಿಗಳು ಕೃಷಿ ಭೂಮಿಯನ್ನು ತೆಗೆದುಕೊಂಡು ಈ ಕೃಷಿಕರು ನಂತರ ಆ ಭೂಮಿಯಲ್ಲಿ ಕಾರ್ಮಿಕರಾಗಿ ದುಡಿಯುವಂತಹ ಆತಂಕ ಎದುರಾಗಿದೆ. ಇದು ಭಯ ಹುಟ್ಟಿಸ್ತಾ ಇರುವಂಥದ್ದು. ಮತ್ತೊಮ್ಮೆ ಜಮೀನ್ದಾರಿ ಪದ್ಧತಿ ಮತ್ತೆ ಅನುಷ್ಠಾನಕ್ಕೆ ಬರುವ ಆತಂಕ ಇದೆ. ಬಂಡವಾಳಶಾಹಿಗಳು ಈ ಜಮೀನುಗಳನ್ನೆಲ್ಲ ತೆಗೆದುಕೊಂಡು ಕೃಷಿಕರನ್ನ ಅದೇ ಜಮೀನಿನಲ್ಲಿ ಕೆಲಸಕ್ಕೆ ಇಡುವಂತಹ ಸಾಧ್ಯತೆ ಇದೆ. ಬಡತನಕ್ಕೆ ಒಳಗಾದ ಕೃಷಿಕ ಹಣದಾಸೆಗೆ ಭೂಮಿಯನ್ನ ಮಾರುವ ಭಯ ಕೂಡ ಇದೆ. 1 ಲಕ್ಷ ಭೂಮಿಗೆ 10 ಲಕ್ಷ ಕೊಡ್ತೀನಿ ಅಂದ್ರೆ ಯಾರು ಮಾರಲ್ಲ, ಮಾರ್ತಾರೆ. ಆ ಭಯ ಇದೆ. ಈಗ ಈ ಮಸೂದೆಯಿಂದ ಕೃಷಿ ಉತ್ಪಾದನೆ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ. ಬಂಡವಾಳಶಾಹಿಗಳು ಕೃಷಿ ಭೂಮಿ ಖರೀದಿಸಿ ಕೃಷಿಯೇತರ ಚಟುವಟಿಕೆಗೆ ಬಳಸುವ ಸಾಧ್ಯತೆ ಇದೆ. ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ, ಆದರೆ ಅದನ್ನು ಕೃಷಿಗೆ ಬಳಸ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಆವಾಗ ಕೃಷಿ ಹಿನ್ನಡೆಯಾಗುತ್ತೆ. ಸಣ್ಣ ಹಿಡುವಳಿದಾರರಿಗೆ ಜಮೀನು ಕಡಿದುಕೊಳ್ಳುವ ಆತಂಕ ಇದೆ. ಚಿಕ್ಕ ಪುಟ್ಟ ಭೂಮಿಯನ್ನು ಇಟ್ಟುಕೊಂಡಿರ್ತಾರೆ, ಅವರು ಜಮೀನನ್ನು ಕಳ್ಕೋಬಹುದು. APMC ಬಿಟ್ಟು ಹೊರಗಡೆ ರೈತರು, ಈಗ APMC ಕಾಯ್ದೆ ಬಗ್ಗೆ ನೋಡೋಣ. ಹೊಸ ಕಾಯ್ದೆ, ರೈತರು ಉತ್ಪನ್ನಗಳ ಖರೀದಿ ಮಾರಾಟಕ್ಕೆ ಅವಕಾಶ ಇದೆ. APMC ಬಿಟ್ಟು ಮೊದಲೇನು ಮಾಡ್ತಾ ಇದ್ರು, APMC ಬಂದು ಆಕ್ಷನ್ ಹಾಕಬೇಕಾಗಿತ್ತು, ಅಲ್ಲಿ ಮಾರ್ತಾ ಇದ್ರು. ಈಗ ಹಾಗಲ್ಲ, ಎಲ್ಲಿ ಬೇಕಾದ್ರೂ ಮಾರ್ಕೋಬಹುದು ನೀವು ಅಂತ. ನೇರವಾಗಿ ರೈತರಲ್ಲಿ ಖರೀದಿ ಮಾಡಬಹುದು. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಮ್ಮ ಉತ್ಪನ್ನಗಳನ್ನು ರೈತರು ಮಾರ್ಕೊಳ್ಬಹುದು. ಈ ಹೊಸ ಕಾಯ್ದೆಯಲ್ಲಿರುವಂಥದ್ದು ಇದು APMC ಕಾಯ್ದೆ. 2 ವಿಚಾರಕ್ಕೆ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಆ 2 ವಿಚಾರಗಳ ಬಗ್ಗೆನೂ ಕೂಡ ನಾವಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ತೋಟದಲ್ಲಿ ಬೆಳೆಗಳನ್ನು ವ್ಯಾಪಾರಸ್ಥರು ಮತ್ತು ಕಂಪನಿಗಳಿಗೆ ಮಾರಿಕೊಳ್ಳಲು ಅವಕಾಶ ಇರುತ್ತೆ ಈ ಹೊಸ APMC ಕಾಯ್ದೆಯಲ್ಲಿ. ನಿಮ್ಮ ತೋಟದಲ್ಲಿರುವ ಬೆಳೆಗಳನ್ನು ನೇರವಾಗಿ ನೀವು ಕಂಪನಿಗಳಿಗೆ ಮಾರ್ಕೊಂಡ್ಬಿಡ್ಬೋದು. ಬಹುರಾಷ್ಟ್ರೀಯ ಕಂಪನಿಗಳು ನೇರವಾಗಿ ರೈತರಿಂದಲೇ ಉತ್ಪನ್ನಗಳನ್ನು ಖರೀದಿಸಬಹುದು. ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪನ್ನ ಖರೀದಿಗೆ ಕೃಷಿ ನಿರ್ದೇಶನಾಲಯದ ಅನುಮತಿ ಪಡೆಯೋ ಅವಕಾಶವೇ ಇಲ್ಲ. ಆವಾಗ ಬೆಲೆ ಇದೆಯಲ್ಲ, ಈಗ ಕೃಷಿ ಇಲಾಖೆ ನಿಗದಿಪಡಿಸಿರುವಂಥ ಬೆಲೆ ಇರುತ್ತಲ್ಲ, ಅವು ಇರೋದಿಲ್ಲ. APMC ಕಾಯ್ದೆಗೆ ವಿರೋಧ ಯಾಕೆ? ಹಾಗಾದರೆ ಇಷ್ಟೆಲ್ಲ ಇದೆ, ವಿರೋಧ ಯಾಕೆ ಅಂತ ಕೇಳ್ಬೋದು. APMC ಸಂಪೂರ್ಣ ಮುಚ್ಚಿ ಹೋಗೋ ಆತಂಕ ಇದೆ. ಇವತ್ತು APMCಯಲ್ಲಿ ಹೋದರೆ ಸ್ವಲ್ಪ ರೈತರಿಗೆ ನ್ಯಾಯಯುತವಾದ ಬೆಲೆ ಆದರೂ ಸಿಗ್ತಾ ಇದೆ. ಆದರೆ ಮುಂದೆ ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ನೀವು ತರಕಾರಿಗಳನ್ನು ಅಥವಾ ಹಣ್ಣು ಹಂಪಲುಗಳನ್ನು ತೋಟಗಳಿಂದ ಕಂಪನಿಗಳು ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಮುಂದೆ APMC ಇರೋದಿಲ್ಲ. ನಿಮಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗುತ್ತೆ. APMCಯಲ್ಲಿ ಹರಾಜಿನಲ್ಲಿ ಉತ್ತಮ ಬೆಲೆ ದೊರೀತಾ ಇತ್ತು, ಆಮೇಲೆ ಬೆಲೆಯನ್ನು ಫಿಕ್ಸ್ ಮಾಡ್ತಾರೆ. ಈಗ ಸದ್ಯಕ್ಕೆ ಅವರಿಗೆ APMC ತಗೊಂಡು ಹೋದರೆ ಹರಾಜಾಗ್ತಾರೆ, ಅಲ್ಲಿ ಒಂದು ಒಳ್ಳೆಯ ಬೆಲೆ ಸಿಗ್ತಾ ಇತ್ತು. ಒಂದು ವೇಳೆ ಕಂಪನಿಗಳು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದು ಬೆಲೆಯನ್ನು ನಿಗದಿಪಡಿಸಲಾಗತ್ತೆ. ಆಮೇಲೆ ಅದು ರೈತರಿಗೆ ಕಷ್ಟವನ್ನು ತಂದೊಡ್ಡಬಹುದು. ಆ ದಿನದ ಉತ್ಪನ್ನ ಮಾರಾಟವಾಗದಿದ್ದರೆ ದಾಸ್ತಾನಿಗೆ ಅವಕಾಶ ಇತ್ತು. ಒಂದು ವೇಳೆ ಇವತ್ತು ನೀವು ಒಂದು ಬೆಳೆಯನ್ನು ತಗೊಂಡು APMC ಹೋದರೆ ಮಾರಾಟ ಆಗದೇ ಇದ್ದರೆ ಅಲ್ಲಿ ದಾಸ್ತಾನು ಮಾಡೋದಕ್ಕೆ ಅವಕಾಶ ಇತ್ತು. ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮದೇ ಆದ ಬೆಲೆ ನಿಗದಿ ಮಾಡ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನಿಮಗೆ ಆಕ್ಷನ್ಸ್ ಇರಲ್ಲ. ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಸೃಷ್ಟಿಯಾಗಿ ರೈತರಿಗೆ ಆತಂಕ ಎದುರಾಗಬಹುದು. ಇದೇ ಕಾರಣಕ್ಕೆ ರೈತರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಈ ತಿದ್ದುಪಡಿ ಬೇಡ. ಈ ಹಿಂದೆ ಇದ್ದಂತೆ ಕನಿಷ್ಠ ಬೆಂಬಲ ಬೆಲೆ ಪಡೆಯಲು ಸಾಧ್ಯ ಇಲ್ಲ. ಆಮೇಲೆ ನೀವು ಹೇಳ್ತೀರಿ ಬೆಂಬಲ ಬೆಲೆಗೆ ಯಾವುದೇ ಇದಕ್ಕೂ ಸಂಬಂಧ ಇಲ್ಲ ಅಂತ, ಆದರೆ ಮುಂದೆ ಇದು ಕ್ರಿಯೇಟ್ ಆಗತ್ತೆ, ಪರಿವರ್ತನೆ ಆಗತ್ತೆ. ಹೋಗ್ತಾ ಹೋಗ್ತಾ ಕೃಷಿ ಕ್ಷೇತ್ರ ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಇಡೀ ಕೃಷಿ ಕ್ಷೇತ್ರ ಅನ್ನುವಂಥದ್ದು
ನೀವು ಯಾರ್ಯಾರಿಗೆ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರ್ತೀರಿ ಕಂಪನಿಗಳ ಜೊತೆಗೆ, ಅವರು ಹೇಳಿದ ಹಾಗೆ ಕೇಳಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ನೀಡ್ತಾರೆ ನನ್ನ ಕೊಲೀಗ್ ಸುಬ್ರಹ್ಮಣ್ಯ ಎಸ್ ಹಂಡಿಗೆ, ನೇರ ಸಂಪರ್ಕದಲ್ಲಿದ್ದಾರೆ ಡೆಸ್ಕ್ನಿಂದ. ಸುಬ್ರಹ್ಮಣ್ಯ, ಎರಡು ವಿಚಾರ, ಒಂದು ಭೂ ಸುಧಾರಣಾ ಕಾಯ್ದೆ, ಇನ್ನೊಂದು APMC ಕಾಯ್ದೆಗೆ ತಿದ್ದುಪಡಿ. ಈ ಎರಡಕ್ಕೂ ಕೂಡ ಇವತ್ತು ದೇಶಾದ್ಯಂತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರ ಹೇಳ್ತಾ ಇದೆ ಇದು ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ಕೊಡುತ್ತೆ, ರೈತರಿಗೆ ಉದ್ಧಾರ ಮಾಡುತ್ತೆ ಅಂತ ಹೇಳಿ. ಆದರೆ ಇಡೀ ರೈತ ಸಂಘಟನೆ, ದೇಶದಲ್ಲಿರೋ ಸಂಘಟನೆ ಇವತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಏನಿದು ವ್ಯತ್ಯಾಸ? ಹರೀಶ್, ಇವತ್ತು 3 ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಒಂದು ಭೂ ಸುಧಾರಣೆ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು APMC ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ವಿದ್ಯುತ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ 3 ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರೈತರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರವಾದಂಥ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾದಂಥ ವಿಚಾರ ಅಂದ್ರೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪರ ವಿರೋಧ ಎರಡು ವಿಚಾರಗಳನ್ನು ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ. ಮೊದಲು 1961ರಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ. 1975 84 ಇಂದಿರಾ ಗಾಂಧಿ ಇರ್ತಾರೆ, ನಮ್ಮಲ್ಲಿ ದೇವರಾಜ್ ಅರಸು ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ತಿದ್ದುಪಡಿಯನ್ನ ತರಲಾಗುತ್ತೆ. ಇಡೀ ದೇಶದಲ್ಲಿ ಕ್ರಾಂತಿಯನ್ನ ಉಂಟು ಮಾಡುವಂತ ತಿದ್ದುಪಡಿ ಅದು. ಉಳುವವನೇ ಭೂಮಿಯ ಒಡೆಯ ಎನ್ನುವ ರೀತಿಯಲ್ಲಿ ಘೋಷಣೆಯನ್ನ ಮಾಡಲಾಗುತ್ತೆ. ಹಾಗೆಯೇ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಒಂದಷ್ಟು ನಿರ್ಬಂಧವನ್ನ ಹೇರಲಾಗುತ್ತೆ. ಕಲಂ 79A, 79B, 79C ಅನ್ನ ಅದರಲ್ಲಿ ಆಡ್ ಮಾಡಲಾಗುತ್ತೆ. ಆ ಪ್ರಕಾರ ಕೃಷಿಕರಲ್ಲದವರಿಗೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಒಂದಷ್ಟು ನಿರ್ಬಂಧವನ್ನ ಕೂಡ ಹೇರಲಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರಿರ್ತಾರೆ ಒಂದಷ್ಟು ಜನ. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಓಕೆ ಅಂತ ಹೇಳುತ್ತೆ, ಊರ್ಜಿತಗೊಳಿಸುತ್ತೆ. ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ನಮ್ಮ ಸಂವಿಧಾನದ ರಾಜನೀತಿ ತತ್ವ ಪರಿಚ್ಛೇದ 39A ಮತ್ತೆ 39B ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕೃಷಿ ಅಥವಾ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ ಅದು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿರಬೇಕು. ಕೃಷಿ ಉತ್ಪಾದನೆ ಇನ್ನಷ್ಟು ಜಾಸ್ತಿ ಆಗುವ ರೀತಿಯಲ್ಲಿ ಮಾಡಬೇಕಾಗತ್ತೆ. ಆಗ ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಡಬಹುದು ಸಂವಿಧಾನದ ಪ್ರಕಾರ ಅಂತ ಹೇಳಿ. ಆ ಮೂಲಕ 1974ರ ತಿದ್ದುಪಡಿ ಕಾಯ್ದೆ ಇತ್ತಲ್ಲ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಕ್ರಾಂತಿಯನ್ನ ಉಂಟು ಮಾಡುತ್ತೆ. ಈ ಜಮೀನ್ದಾರರು ಎಲ್ಲರೂ ಕೂಡ ಗೇಣಿಯನ್ನ ಕೊಟ್ಟಿರ್ತಾರಲ್ಲ, ಗೇಣಿದಾರರಿಂದ ಮತ್ತೆ ಭೂಮಿಯನ್ನು ವಾಪಸ್ ಪಡೆಯೋದಕ್ಕೆ ಕಂಪ್ಲೀಟ್ ಆಗಿ ನಿರ್ಬಂಧವನ್ನ ಹೇರಲಾಗುತ್ತೆ. ಆದ್ರೆ ಇದೀಗ ಆ ಕಾಯ್ದೆಗೆ ಮತ್ತೊಮ್ಮೆ ತಿದ್ದುಪಡಿ ತರೋದಿಕ್ಕೆ ಹೊರಟಿದ್ದಾರೆ. ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬೇಕಾಗತ್ತೆ. ಆಗ 79A ಮತ್ತೆ B ಅನ್ನ ಆಡ್ ಮಾಡಿರ್ತಾರೆ. 79A ಮತ್ತೆ B ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕೃಷಿಕರಲ್ಲದವರು ಕೃಷಿ ಭೂಮಿಯನ್ನ ಖರೀದಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ಆದಾಯದ ಮಿತಿಯನ್ನ ಹೇರಲಾಗಿರುತ್ತೆ. ಅಂದ್ರೆ 1973 74ಕ್ಕೂ ಮುಂಚೆ ನಮ್ಮಲ್ಲಿ ಅವರು ಕೃಷಿ ಭೂಮಿಯನ್ನ ಹೊಂದಿರಬೇಕಾಗತ್ತೆ, ಅದಕ್ಕೆ ಪಹಣಿಯನ್ನ ಹೊಂದಿರಬೇಕು. ಆಗ ಮಾತ್ರ ಅವರು ಕೃಷಿಕರು ಅಂತ ಪರಿಗಣಿಸಲಾಗುತ್ತೆ. ಅಂತವರು ಮಾತ್ರ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಆದಾಯದ ಮಿತಿಯನ್ನ ಗಮನಿಸ್ತಾ ಹೋಗಬೇಕಾಗತ್ತೆ. ಕೃಷಿಯೇತರ ಚಟುವಟಿಕೆಗಳಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರಬೇಕಾಗತ್ತೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ಬದಲಾವಣೆಯನ್ನ ಮಾಡಲಾಗುತ್ತೆ. ಆದಾಯದ ಮಿತಿಯನ್ನ 25 ಲಕ್ಷಕ್ಕೆ ಏರಿಕೆಯನ್ನ ಮಾಡಲಾಗುತ್ತೆ. ಇಷ್ಟೆಲ್ಲದ ನಡುವೆ ಈಗ ಯಾವ ರೀತಿಯಾದಂತಹ ಬದಲಾವಣೆಯನ್ನು ತರಲಾಗ್ತಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಒಂದು, ಕೃಷಿಕರಲ್ಲದವರಿಗೆ ಕೃಷಿ ಭೂಮಿ ಖರೀದಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. 79A, 79B, 79C ಇದೆಲ್ಲವನ್ನು ಕೂಡ ಇದೀಗ ತೆಗೆದು ಹಾಕಲಾಗ್ತಾ ಇದೆ. ಕೃಷಿಕರಲ್ಲದವರು ಕೂಡ ಇದೀಗ ಆರಾಮಾಗಿ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು. ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಅಡೆತಡೆ ಇರೋದಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಒಂದು ಕುಟುಂಬದಲ್ಲಿ 5 ಸದಸ್ಯರಿಗಿಂತ ಅಂದ್ರೆ 5 ಸದಸ್ಯರು ಇರುವಂತಹ ಕುಟುಂಬದವರು 400 ಎಕರೆಗೂ ಹೆಚ್ಚು ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ. ಅಂದ್ರೆ ಅಷ್ಟಕ್ಕೆ ಮಿತಿಗೊಳಿಸಲಾಗಿದೆ. ಇದೀಗ 432 ಎಕರೆ. ನೀರಾವರಿ ಏತರ ಜಮೀನನ್ನ 216 ಎಕರೆ ಇದೀಗ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ವಾದವನ್ನ ಮಂಡಿಸುತ್ತೆ ಅಂದ್ರೆ, ಎಷ್ಟು ದಿನಗಳ ಕಾಲ ಕೃಷಿಗೆ ಆಸಕ್ತಿ ಇತ್ತು, ಆದ್ರೆ ಕೃಷಿ ಭೂಮಿ ಖರೀದಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ, ಒಂದಷ್ಟು ಅಡೆತಡೆಗಳಿತ್ತು. ಆದ್ರೆ ಅವರು ಕೂಡ ಇದೀಗ ಕೃಷಿ ಭೂಮಿಯನ್ನ ಆರಾಮಾಗಿ ಖರೀದಿ ಮಾಡಬಹುದು, ಅವರು ಕೂಡ ಕೃಷಿ ಚಟುವಟಿಕೆಗಳನ್ನ ನಡೆಸಬಹುದು. ಈ ಮೂಲಕ ಕೃಷಿ ಉತ್ಪಾದನೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಆದ್ರೆ ವಿರೋಧ ಯಾವ ಕಾರಣಕ್ಕಾಗಿ ಅಂದ್ರೆ, ಹೆಸರಲ್ಲೇ ಇದೆ ಭೂಮಿ ಸುಧಾರಣೆ ಕಾಯ್ದೆ ಅಂತ ಹೇಳಿ, ಆದ್ರೆ ಇದು ಸುಧಾರಣೆ ತರೋದಿಲ್ಲ.
ಸಂವಿಧಾನದ ವಿರುದ್ಧವಾಗಿದೆ ಅಂತ ಒಂದಷ್ಟು ಜನ ಇದರಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೃಷಿಕರಲ್ಲದವರು ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಈಗ ಬಂಡವಾಳಶಾಹಿಗಳು ಕೂಡ ಭೂಮಿಯ ಮೇಲೆ ಬಂಡವಾಳವನ್ನ ಹೂಡಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಕಪ್ಪು ಹಣವನ್ನ ತಂದು ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಒನ್ಸ್ ಅಗೇನ್ ಈ ಹಿಂದೆ ಜಮೀನ್ದಾರಿಕೆ ಪದ್ಧತಿಯನ್ನು ತೊಡೆದು ಹಾಕಿದ್ರಲ್ಲ 1974ರಲ್ಲಿ, ಉಳುವವನೇ ಭೂಮಿಯ ಒಡೆಯ ಅಂತ ಹೇಳಿ. ಆದ್ರೆ ಈಗೇನಾಗುತ್ತೆ, ಹಣ ಉಳ್ಳುವವನೇ ಭೂಮಿಯ ಒಡೆಯ ಅಂತಾಗುತ್ತೆ. ಮತ್ತೊಮ್ಮೆ ಜಮೀನ್ದಾರಿಕೆ ಪದ್ಧತಿ ಅನುಷ್ಠಾನಕ್ಕೆ ಬಂದ ಹಾಗಾಗುತ್ತೆ. ಆತ ಎಕರೆ ಕಟ್ಟಲೆ ಜಮೀನನ್ನ ಖರೀದಿ ಮಾಡ್ತಾನೆ, ಮತ್ತೊಮ್ಮೆ ಆತ ಗೇಣಿಗೆ ಕೊಡ್ತಾನೆ, ಮತ್ತೆ ಗೇಣಿದಾರರು ಇದೆಲ್ಲವೂ ಕೂಡ ಸೃಷ್ಟಿಯಾಗೋದಕ್ಕೆ ಶುರುವಾಗುತ್ತೆ ಎನ್ನುವಂತ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಮತ್ತೊಂದು ಏನಾಗುತ್ತೆ, ಈಗ ಚಿಕ್ಕ ಪುಟ್ಟ ರೈತರು ಇರ್ತಾರೆ, ತುಂಡು ಭೂಮಿ ಅಂತ ಕರಿತೀವಲ್ಲ, ತುಂಡು ಭೂಮಿ ಹೊಂದಿದಂತ ರೈತರು ಇಂತಿಷ್ಟು ಅಂತೇಳಿ ಹಣವನ್ನ ಆಫರ್ ಮಾಡ್ತಾರೆ. ಅವರಿಗೆ ಹಣವನ್ನ ಆಫರ್ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ರೈತರು ಏನ್ ಮಾಡ್ತಾರೆ, ಜಮೀನನ್ನ ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ರೈತರು ತಮ್ಮ ಜಮೀನಲ್ಲಿ ತಾವೇ ಕಾರ್ಮಿಕರಾಗುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಕೃಷಿ ಉತ್ಪಾದನಾ ಚಟುವಟಿಕೆ ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಅನ್ನುವಂಥ ವಾದವನ್ನು ಕೂಡ ಇದೀಗ ಮಂಡಿಸಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಹೆಚ್ಚೆಚ್ಚು ಭೂಮಿಯನ್ನ ಖರೀದಿ ಮಾಡ್ತಾ ಹೋಗ್ತಾರೆ ಬಂಡವಾಳಶಾಹಿಗಳೆಲ್ಲರೂ ಕೂಡ. ತದನಂತರ ಅವರು ಕೃಷಿ ಚಟುವಟಿಕೆಗಳು ಮಾತ್ರ ಅಲ್ಲ, ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ಅಲ್ಲಿ ಆರಂಭಿಸೋದಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಕೃಷಿ ಚಟುವಟಿಕೆ ಅಥವಾ ಕೃಷಿ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ರೈತರೆಲ್ಲರೂ ಕೂಡ ಹಂತ ಹಂತವಾಗಿ ತಮ್ಮ ಕೃಷಿ ಭೂಮಿಯನ್ನ ಕಳೆದುಕೊಳ್ತಾ ಹೋಗ್ತಾರೆ. ಈ ಹರ್ಷದ ಕೂಳಿನ ಆಸೆಗೆ ವರ್ಷದ ಕೂಳನ್ನ ಕಳ್ಕೊಂಡ್ರು ಅಂತಾರಲ್ಲ, ಆ ಪರಿಸ್ಥಿತಿ ಆಗುತ್ತೆ. ಆರಂಭದಲ್ಲಿ ಇಂತಿಷ್ಟು ಹಣ ಅಂತೇಳಿ ಅವರು ಆಫರ್ ಮಾಡ್ತಾರೆ, ಆಗ ಕೃಷಿ ಭೂಮಿಯನ್ನ ಮಾರಾಟ ಮಾಡಿಬಿಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಪರಿತಪಿಸುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ ಎನ್ನುವ ರೀತಿಯಲ್ಲೂ ಕೂಡ ವಾದವನ್ನ ಸದ್ಯಕ್ಕೆ ಮಂಡಿಸಲಾಗ್ತಾ ಇದೆ. ಮತ್ತೊಂದು ಇಲ್ಲಿ ರೈತ ಮುಖಂಡರೆಲ್ಲರೂ ಕೂಡ ಕೇಳ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಈ ಭೂ ಸುಧಾರಣೆ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಜುಲೈ ತಿಂಗಳಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ. 3ನೇ ತಾರೀಕು ಜುಲೈ ತಿಂಗಳಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿದೆ. ತರಾತುರಿಯಲ್ಲಿ ಯಾವುದೇ ಚರ್ಚೆಗೂ ಅವಕಾಶವನ್ನ ಮಾಡಿಕೊಡದೆ ನೀವು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ದು ಯಾಕೆ ಎನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸುಗ್ರೀವಾಜ್ಞೆಯನ್ನ ಹೊರಡಿಸಿ ಕಾಯ್ದೆಯನ್ನ ಜಾರಿಗೆ ತರೋದಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ ಇದರ ಹಿಂದೆ ಏನಾದರೂ ದುರುದ್ದೇಶ ಇರಬಹುದು ಎನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಬೇಕಿತ್ತು, ಪ್ರತಿಭಟನೆ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಬಳಿ ಅವರು ಬರಬೇಕಿತ್ತು. ಈ ಕಾಯ್ದೆಯ ಒಳಿತು ಏನೇನಾಗುತ್ತೆ ಅನ್ನೋದನ್ನ ಅವರಿಗೆ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕಿತ್ತು. ಆದ್ರೆ ರಾಜ್ಯ ಸರ್ಕಾರ ಹಾಗೆ ಮಾಡ್ತಾ ಇಲ್ಲ. ಹರೀಶ್, ಥ್ಯಾಂಕ್ ಯು ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗೆ.